ಸುಗ್ಗಿಯ ಸಂಭ್ರಮದೊಂದಿಗೆ ಹೊಸ ಅಭಿರುಚಿಯ ಪೌರಾಣಿಕ ಯಕ್ಷಗಾನ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾರವಾರ ಅಮದಳ್ಳಿಯಲ್ಲಿ ಆಯೋಜಿಸಿದ್ದ 3 ಅಟ್ಟಣಿಗೆಯ ಮುರಾಸುರರ ವಧೆ ಯಕ್ಷಗಾನ ಪ್ರಸಂಗ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಅಮದಳ್ಳಿಯಲ್ಲಿ ಇದೇ ಪ್ರಥಮ ಬಾರಿಗೆ 3 ಚಪ್ಪರದ ಯಕ್ಷಗಾನ ಪ್ರದರ್ಶನಗೊಂಡಿದ್ದು, ಕಿರಕೋಣದ ಶ್ರೀ ಬಂಟದೇವ ಯಕ್ಷಗಾನ ಮಂಡಳಿಯ ಸುಮಾರು 20ಕ್ಕೂ ಅಧಿಕ ಯುವಕರ ತಂಡ ಕಳೆದ 15 ದಿನದಿಂದ ತಮ್ಮ ಸ್ವಂತ ಖರ್ಚಿನಲ್ಲೇ ಭವ್ಯವಾದ ರಂಗಸಜ್ಜಿಕೆಯನ್ನ ನಿರ್ಮಿಸಿದ್ರು. ಮೇಲಿನ ಚಪ್ಪರದಲ್ಲಿ ದೇವೇಂದ್ರನ ಒಡ್ಡೋಲಗ, ಕೆಳಭಾಗದ ಒಂದು ಬದಿಯಲ್ಲಿ ಭೂಲೋಕಕ್ಕೆ ದೇವತೆಗಳ ಆಗಮನ, ಇನ್ನೊಂದು ಬದಿಯಲ್ಲಿ ದಾನವರ ಲೋಕವನ್ನ ಸೃಷ್ಟಿಸಲಾಗಿತ್ತು. ಮೇಲಿನ ಚಪ್ಪರದ ಒಂದು ಪಾರ್ಶ್ವದಲ್ಲಿ ಭಾಗವತರ ಹಾಗೂ ಚಂಡೆ ವಾದ್ಯದವರ ಅಟ್ಟಣಿಗೆಯನ್ನ ಪ್ರತ್ಯೇಕವಾಗಿ ನಿರ್ಮಿಸಲಾಗಿತ್ತು. ಈ ಎಲ್ಲಾ ಸಿದ್ಧತೆಗೂ ಸ್ಥಳೀಯ ಯುವಕರು, ಹಿರಿಯರ ಸಹಕಾರ ಪಡೆದು ಹೊಸ ಪ್ರಯೋಗ ನಡೆಸಿ ಮೆಚ್ಚುಗೆಗೆ ಪಾತ್ರರಾದರು. ದೇವಿ ಪಾತ್ರ ಮಾಡಿದ ಪುರುಷೋತ್ತಮ್ ಗೌಡ ಬಾಳೆರಾಶಿ, ಮುರಾಸುರನಾಗಿ ಶ್ರೀಕಾಂತ್ ಗೌಡ, ತಾಯಿಯಾಗಿ ಸಂಧ್ಯಾ ಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಪಾತ್ರಧಾರಿಗಳ ಮನೋಜ್ಞ ಅಭಿನಯ ನೋಡುಗರ ಮನಸೂರೆಗೊಳ್ಳುವಂತೆ ಮಾಡಿತ್ತು. ಯಕ್ಷಗಾನ ಕಲೆಯನ್ನ ನಮ್ಮಿಂದ ಇನ್ನೂ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಎನ್ನುವ ದೃಷ್ಟಿಯಿಂದ ಖರ್ಚು ಹೆಚ್ಚಾದರೂ ಯುವಕರಿಗೆ ಆಸಕ್ತಿ ಉಂಟು ಮಾಡುವ ನಿಟ್ಟಿನಲ್ಲಿ ಇಂತಹ 3 ಅಟ್ಟಣಿಗೆ ಯಕ್ಷಗಾನ ಆಯೋಜಿಸಿದ್ದೇವೆ. ಎಲ್ಲರೂ ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದು ಹಿರಿಯ ಕಲಾವಿದ ಶ್ರೀಕಾಂತ್ ಗೌಡ ತಿಳಿಸಿದ್ದಾರೆ. ಕುಮಟಾದ ವಿವೇಕನಗರ ವಿಕಾಸ ಸಂಘ ಮಾರ್ಚ್ 31ರ ರವಿವಾರ ಆರೋಗ್ಯದ ಅರಿವು ಹಾಗೂ ಹಿರಿಯ ನಿವಾಸಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಳೆದ 7-8 ವರ್ಷಗಳಿಂದ ಸದಾ ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತನ್ನ ಆದರ್ಶ ನಡೆಯಿಂದ ಮಾದರಿ ಸಂಘಟನೆ ಎನಿಸಿಕೊಂಡಿರುವ ವಿವೇಕನಗರ ವಿಕಾಸ ಸಂಘವು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮಾರ್ಚ್ 31ರಂದು ಸಂಜೆ 4:30ಕ್ಕೆ ಶಾರದಾ ನಿಲಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿರುವ ಆರೋಗ್ಯ ಅರಿವು ಕಾರ್ಯಕ್ರಮದಡಿಯಲ್ಲಿ ಕುಮಟಾ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಆಜ್ನಾ ನಾಯಕ್ ಅವರು ಸ್ತನ ಕ್ಯಾನ್ಸರ್ ಕುರಿತು ವಿಸ್ತೃತ ಉಪನ್ಯಾಸ ನೀಡಲಿದ್ದು, ಆಸಕ್ತ ಎಲ್ಲಾ ಮಹಿಳೆಯರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿವೇಕನಗರದಲ್ಲಿರುವ 80 ವರ್ಷ ಅದಕ್ಕೂ ಮೇಲ್ಪಟ್ಟ 25 ಹಿರಿಯ ನಿವಾಸಿಗಳನ್ನ ಆಮಂತ್ರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯರನ್ನ ಗೌರವಿಸಿ ಸನ್ಮಾನಿಸಲಾಗುವುದು. ಕರ್ನಾಟಕ ಸರ್ಕಾರ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಅವರು ಉಪಸ್ಥಿತರಿದ್ದು ಆಶಯ ನುಡಿಗಳನ್ನಾಡುವರು. ವಿವೇಕನಗರವಷ್ಟೇ ಅಲ್ಲದೆ ಕುಮಟಾ ಹಾಗೂ ಸುತ್ತಮುತ್ತಲಿನ ಜನತೆಯೂ ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ವಿವೇಕನಗರ ವಿಕಾಸ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂಆರ್ ನಾಯ್ಕ್ ಮತ್ತು ಕಾರ್ಯದರ್ಶಿ ಡಾಕ್ಟರ್ ದಯಾನಂದ್ ಡಿ ಭಟ್ ವಿನಂತಿಸಿದ್ದಾರೆ. ವಿವೇಕನಗರ ವಿಕಾಸ ಸಂಘದಿಂದ ಸುಮನಸ್ಸುಗಳೆಲ್ಲ ಒಂದಾಗಿ ಸಮಾಜ ಸೇವೆಯನ್ನು ಮಾಡಬೇಕೆನ್ನುವಂತಹ ಶುದ್ಧ ಸಂಕಲ್ಪದೊಂದಿಗೆ ನಾವೆಲ್ಲ ಸೇರಿ ಕಾರ್ಯಕ್ರಮಗಳನ್ನು ಅತ್ಯಂತ ಮನಪೂರ್ವಕವಾಗಿ ಒಪ್ಪಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಹೇಳುವುದಾದ್ರೆ ನಾವು ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡುವಂತಹದ್ದು ಮತ್ತು ಎಲ್ಲ ಪ್ರಮುಖ ರಸ್ತೆಗಳಿಗೆ ನಾಮಫಲಕವನ್ನು ಹಾಕುವಂತಹ ಯೋಜನೆ ಹಾಗೂ ಎಲ್ಲ ಸುತ್ತಮುತ್ತಲಿನ ಎಲ್ಲ ಮನೆಗಳ ಮುಂದೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನೀರನ್ನು ಕುಡಿಸುವುದಕ್ಕಾಗಿ ಬಾನೆಗಳನ್ನು ಹಾಕುವಂತಹದ್ದು ಮತ್ತು ನಾವು ಪ್ರತಿ ವರ್ಷವೂ ಕೂಡ ನಾವು
ಶಿಬಿರವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ವೈದ್ಯಕೀಯ ಶಿಬಿರವನ್ನು ಮಾಡಿ ಬಹಳಷ್ಟು ಜನ ಇದರಲ್ಲಿ ಸಂಘಟನಾತ್ಮಕವಾಗಿ ನಮ್ಮಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ವಿವೇಕನಗರದಲ್ಲಿರುವಂತಹ ಶಾಲೆಯ ಅಭಿವೃದ್ಧಿಯು ಕೂಡ ನಾವು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಮಾಡ್ತಾ ಇದ್ದೇವೆ. ಶಾಲೆಗೂ ಕೂಡ ಸಂಪೂರ್ಣವಾದಂತಹ ಪೇಂಟಿಂಗ್ ವ್ಯವಸ್ಥೆಯನ್ನು ನಮ್ಮ ಸಂಘದ ಮೂಲಕವಾಗಿ ನಾವು ಮಾಡಿದ್ದೇವೆ. ಹಲವಾರು ಯೋಜನೆಗಳು ನಮ್ಮ ಮುಂದೆ ಇದೆ. ಜನರೆಲ್ಲ ಅದಕ್ಕೆ ಉತ್ತಮವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ವಿವೇಕನಗರದಲ್ಲಿರುವಂತಹ ಜನರೆಲ್ಲ ಜಾಗೃತಿಯನ್ನು ಹೊಂದಿ ಅತ್ಯಂತ ಸ್ವಚ್ಛವಾದಂತಹ ನಗರವನ್ನಾಗಿ ಮಾಡಬೇಕೆನ್ನುವುದು, ಅದಕ್ಕೆ ಪೂರಕವಾಗುವಾಗ ಈಗಾಗಲೇ ನಾವು 49ನೇ ಸ್ವಚ್ಛತಾ ಅಭಿಯಾನದಲ್ಲಿ ಸೇರಿದ್ದೇವೆ. 50ನೆಯ ಸ್ವಚ್ಛತಾ ಅಭಿಯಾನವನ್ನು ಮಾಡುವ ಸಂದರ್ಭದಲ್ಲಿ ಒಳ್ಳೆಯ ಪರಿಸರ ಪ್ರೇಮಿಗಳೊಂದಿಗೆ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ವಿವೇಕನಗರದ ಜನರೊಂದಿಗೆ ಮಾಡುವಂತಹ ಆಶಯವನ್ನು ಹೊಂದಿದ್ದೇವೆ. ಎಲ್ಲ ನಮ್ಮ ವಿವೇಕನಗರದ ಜನರು ಇದಕ್ಕೆ ಸಂಘಟನಾತ್ಮಕವಾಗಿ ಸಹಕಾರ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗೋಕರ್ಣದಲ್ಲಿ ಬೇಸಿಗೆಯ ಪ್ರಾರಂಭದಲ್ಲಿ ನೀರಿನ ಅಭಾವದ ಬಿಸಿ ತಟ್ಟಿದೆ. ನಿತ್ಯ ಮನೆ ಮನೆಗೆ ನೀರು ಪೂರೈಕೆಯಾಗುತ್ತಿದ್ದ ಜಲ್ ಜೀವನ್ ಮಿಷನ್ ಯೋಜನೆಯ ನೀರಿನ ಸರಬರಾಜು 3 ದಿನದಿಂದ ಬಂದಾಗಿದೆ. ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಗೋಕರ್ಣ ಮಾದನಗಿರಿ ಬೃಹತ್ ನೀರು ಸಂಗ್ರಹಣಾ ಕೇಂದ್ರದಲ್ಲಿ ನೀರಿನ ಕೊರತೆ ಉಂಟಾಗಿದ್ದು, ಈಗಾಗಲೇ ಗುಂಡುಬಾಳದಲ್ಲಿ ನದಿಯ ನೀರು ಬತ್ತುತ್ತಿರುವುದರಿಂದ ಈ ಸಂಗ್ರಹಣಾ ಕೇಂದ್ರದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆಯಾಗ್ತಿಲ್ಲ. ಪ್ರತಿದಿನ 4 ಲಕ್ಷ ಲೀಟರ್ ನೀರು ಸಂಗ್ರಹವಾಗಿ ಒಟ್ಟು 1700 ಮನೆಗಳಿಗೆ ನೀಡಲಾಗುತ್ತಿತ್ತು. ಈಗ 2 ದಿನಕ್ಕೊಮ್ಮೆ ನೀರನ್ನ ಬಿಡಲಾಗುತ್ತಿದ್ದು, ಪ್ರಸ್ತುತ ನೀರು ಬರದೆ 3 ದಿನವಾಗಿದೆ. ಹಲವು ಮನೆಗಳ ಬಾವಿ ನೀರು ಬತ್ತಿದ್ದು ತೀವ್ರ ತೊಂದರೆಯಲ್ಲಿದ್ದಾರೆ. ಗುಂಡುಬಾಳದ ನೀರು ಸಮರ್ಪಕವಾಗಿ ಪೂರೈಕೆಯಾಗುವ ಮೊದಲು ಇಲ್ಲಿನ ವಿವಿಧ ಬಾವಿಗಳು ಮತ್ತು ಬೋರ್ವೆಲ್ಗಳಿಂದ ನೀರು ಸಂಗ್ರಹಿಸಿ ಮನೆಗೆ ನೀಡಲಾಗುತ್ತಿತ್ತು. ಆದರೆ ದಿನಕ್ಕೆ 6 ಲಕ್ಷ ಲೀಟರ್ ಅಧಿಕ ನೀರು ಮಾದನಗೇರಿಯಿಂದ ಬರುತ್ತಿದ್ದಂತೆ ಜಲಮೂಲ ಕಡೆಗಣಿಸಲಾಗಿದೆ ಎನ್ನಲಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಈ ಬಾರಿ ಪರಿತಪ್ಪಿಸುವಂತಾಗಿದೆ. ಸಣ್ಣಬಿಜ್ಜೂರು, ಚೌಡಗೇರಿ, ತಲಗೇರಿ, ಬಂಡಿಕೇರಿ ಬಾವಿಗಳಿಂದ ಹಾಗೂ 6 ಕೊಳವೆ ಬಾವಿಯಿಂದ ಈ ಮೊದಲು ನೀರನ್ನ ನೀಡಲಾಗುತ್ತಿತ್ತು. ಆದರೆ ನಿರ್ವಹಣೆ ಇಲ್ಲದೆ ಪೈಪ್ಲೈನ್ ಮತ್ತಿತರ ಸಮಸ್ಯೆಗಳು ಎದುರಾಗಿವೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ ಬಾವಿ ಮತ್ತು ಕೊಳವೆ ಬಾವಿಯನ್ನ ಸರಿಪಡಿಸುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ 8 ತಿಂಗಳ ಹಿಂದೆ ತಿಳಿಸಲಾಗಿದೆ. ಆದರೆ ಯಾವುದೇ ಕಾರ್ಯ ಆಗಲಿಲ್ಲ. ಮತ್ತೊಮ್ಮೆ ತ್ವರಿತ ಸುಸ್ಥಿತಿಯಲ್ಲಿ ಇಡಲು ಮನವಿ ಮಾಡುತ್ತೇನೆ. ಇಲ್ಲಿಯ ನೀರನ್ನ ಸಮರ್ಪಕವಾಗಿ ಬಳಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಭಾವ ತಪ್ಪಿಸಬಹುದಾಗಿದೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 5, 8 ಹಾಗೂ 9ನೇ ತರಗತಿಗಳ ಮೌಲ್ಯಾಂಕನ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಮಾದರಿಯಲ್ಲೇ ಸಂಭಾವನೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ರುಪ್ಸಾದ ರಾಜ್ಯ ಸಂಚಾಲಕ ಜೈ ರಂಗನಾಥ್ ಬಿಎಸ್ ಒತ್ತಾಯಿಸಿದ್ದಾರೆ. ಕಳೆದ ಬಾರಿ ಪ್ರತಿಯೊಂದು ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕೆ ಕೇವಲ ₹1 ನೀಡಲಾಗುತ್ತಿದೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತರ ಪತ್ರಿಕೆಗೆ ಮೌಲ್ಯಮಾಪನಕ್ಕೆ 100 ಅಂಕದ ಪತ್ರಿಕೆಗೆ ₹23 ಹಾಗೂ 80 ಅಂಕಗಳ ಉತ್ತರ ಪತ್ರಿಕೆಗೆ ₹18 ನೀಡಲಾಗುತ್ತದೆ. ಪ್ರತಿದಿನ ₹250 ಡಿಎ ನೀಡಲಾಗುತ್ತದೆ. 5, 8 ಮತ್ತು 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಒಂದು ಪತ್ರಿಕೆ ಮೌಲ್ಯಮಾಪನಕ್ಕೆ ಕನಿಷ್ಠ ₹18 ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಶಿಕ್ಷಕ 5ನೇ ತರಗತಿಯ 80 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಬೇಕು, 8ನೇ ತರಗತಿಯ 60 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಬೇಕು ಹಾಗೂ 9ನೇ ತರಗತಿಯ 40 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಬೇಕು ಎಂದು ಶಿಕ್ಷಣ ಮಂಡಳಿ ತಿಳಿಸಿತ್ತು. ಇದರಿಂದ ಶಿಕ್ಷಕರಿಗೆ ತುಂಬಾ ಒತ್ತಡ ಆಗುತ್ತದೆ, ಮೌಲ್ಯಮಾಪನ ಸಮರ್ಪಕವಾಗಿ ಆಗುವುದಿಲ್ಲ ಎಂದು ಪರೀಕ್ಷಾ ಮಂಡಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆವು. ಇದನ್ನ ಪರಿಗಣಿಸಿ ಶಿಕ್ಷಣ ಮಂಡಳಿ ಮರು ಆದೇಶ ಮಾಡಿ 8ನೇ ತರಗತಿಗೆ ಪ್ರತಿದಿನ 50 ಹಾಗೂ 9ನೇ ತರಗತಿಗೆ ಪ್ರತಿದಿನ 30 ಪತ್ರಿಕೆಗಳ ಮೌಲ್ಯಮಾಪನ ಮಾಡುವಂತೆ ಆದೇಶ ಮಾಡಿದೆ. ಆದರೆ ಮೌಲ್ಯಮಾಪನಕ್ಕೆ ಹೆಚ್ಚಿನ ಸಂಭಾವನೆಯೂ ನೀಡುವಂತಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೌಲ್ಯಾಂಕನ ಪರೀಕ್ಷೆಗಳು 5, 8 ಮತ್ತು 9ನೇ ತರಗತಿಗಳಿಗೆ ಮಂಡಳಿಯಿಂದ ಇದೀಗ ಪೂರ್ಣಗೊಂಡಿದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನ ಇನ್ನೇನು ಪ್ರಾರಂಭ ಮಾಡಿದ್ದಾರೆ. 5ನೇ ತರಗತಿಯ ಮೌಲ್ಯಮಾಪನ ಕಾರ್ಯ ಮುಗಿದಿದೆ. ಮಂಡಳಿ 5ನೇ ತರಗತಿಯ ಮೌಲ್ಯಮಾಪನ ಕಾರ್ಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರತಿದಿನ ಒಬ್ಬ ಶಿಕ್ಷಕರು 5ನೇ ತರಗತಿಯ 80 ಪ್ರಶ್ನೆ ಪತ್ರಿಕೆಗಳನ್ನು ತಿದ್ದಬೇಕು, 8ನೇ ತರಗತಿಯ 60 ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿದಿನ ಶಿಕ್ಷಕರು ತಿದ್ದಬೇಕು ಹಾಗೂ 9ನೇ ತರಗತಿಯ 40 ಪ್ರಶ್ನೆ ಪತ್ರಿಕೆಗಳನ್ನ ತಿದ್ದಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು. ಇದು ಶಿಕ್ಷಕರಿಗೆ ಅತ್ಯಂತ ಒತ್ತಡದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡುತ್ತೆ.
ಮೌಲ್ಯಮಾಪನ ಸಮರ್ಪಕವಾಗಿ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ಮಂಡಳಿಗೆ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಇದನ್ನ ಪರಿಗಣಿಸಿ ಮಂಡಳಿ ಇವತ್ತು ಆದೇಶ ಮಾಡಿದೆ. 8ನೇ ತರಗತಿಗಳಿಗೆ 50 ಪ್ರಶ್ನೆ ಪತ್ರಿಕೆಗಳನ್ನು ಮಾಡಬೇಕು ಮತ್ತು 9ನೇ ತರಗತಿಯ ಪ್ರತಿದಿನ ಶಿಕ್ಷಕರು 30 ಪ್ರಶ್ನೆ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತರತಕ್ಕಂಥ ಸಂಗತಿಯಾಗಿದೆ. ಈ ಒಂದು ವಿಷಯಕ್ಕೆ ಮಂಡಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯಕ್ಕಾಗಿ ರೆನ್ಯುಮರೇಷನ್ ಕೊಡ್ತಕ್ಕಂಥದ್ದು ಕೂಡ SLCಯ ಮಾದರಿಯಲ್ಲಿಯೇ ರೆನ್ಯುಮರೇಷನ್ ಅನ್ನು ಕೊಡೋದ್ರ ಮೂಲಕ ಶಿಕ್ಷಕರ ಹಿತ ಕಾಯಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಅವರನ್ನ ಈ ಮೂಲಕ ವಿನಂತಿ ಮಾಡ್ತೇವೆ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು CP ಬಜಾರ್ ರೋಡ್, ಶಿರ್ಸಿ. JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.